ವೆಲ್ಕಮ್ ಟು ಮೈ ಚಾನಲ್. ಟುಡೇ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ ಪ್ರೇಮಿಗಳ ದಿನದಂದು ಈ ಪ್ರೀತಿಯಲ್ಲಿ ಏನು ನಡೆಯುತ್ತದೆ. ಸೊ ಇದು ಇವತ್ತಿನ ಟಾಪಿಕ್. ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಪ್ರೇಮಿಗಳ ದಿನದಂದು ಏನು ನಡೆಯುತ್ತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಪ್ರೇಮಿಗಳ ದಿನದಂದು ಏನು ನಡೆಯುತ್ತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಪ್ರೇಮಿಗಳ ದಿನ ಏನಾಗುತ್ತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಪ್ರೇಮಿಗಳ ದಿನ ಏನಾಗುತ್ತದೆ. ಇಲ್ಲೊಂದು 5 ಕಾರ್ಡ್ಸ್ ತೆಗಿತೀನಿ ಅಷ್ಟೇ, ಬಟ್ ಅದರಲ್ಲೇ ಸಿಂಪ್ಲಿಫೈ ಮಾಡ್ತೀನಿ. ನೀವು ತುಂಬ ಮಿಸ್ ಮಾಡ್ಕೊತಿದ್ದೀರ ನಿಮ್ಮ ಪ್ರೀತಿನ. ನೀವು ಪ್ರೀತಿನ ಮಿಸ್ ಮಾಡ್ಕೊತಾ ಇರೋದ್ರಿಂದ ನಿಮಗೆ ಕಮ್ಯುನಿಕೇಷನ್ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ, ಅಥವಾ ನಿಮಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬೋದು. ಸೊ ಅದನ್ನು ಈ 8 ಆಫ್ ವಾಂಡ್ಸ್ ಕಾರ್ಡ್ ಹೇಳ್ತದೆ. ಸೊ ನಿಮಗೆ ಅವ್ರ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗ್ಬೋದು. ನಾಳೆ ಪ್ರೇಮಿಗಳ ದಿವಸ, ವ್ಯಾಲೆಂಟೈನ್ಸ್ ಡೇ, ಫೆಬ್ರವರಿ 14th. ಸೊ ನಾಳೆ ನಿಮಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬೋದು, ಅಥವಾ ಅವರಿಂದ ಫೋನ್ ಆರ್ ಮೆಸೇಜ್ ಕಾಲ್ ಬರ್ಬೋದು. ಸೊ ಈ 8 ಆಫ್ ವಾಂಡ್ಸ್ ಅದನ್ನೇ ರೆಪ್ರೆಸೆಂಟ್ ಮಾಡ್ತದೆ. ಆ ವಾಂಡ್ಸ್ ಹೆಂಗೆ ಸ್ಪೀಡಾಗಿ ಹೋಗ್ತದೆಯೋ ಅದೇ ಥರ ನಿಮಗೂ ಅವ್ರ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ಬೋದು, ಅಥವಾ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗ್ಬೋದು. ಸೊ ನಾಳೆ ಏನು ನಡೆಯುತ್ತೆ ಅಂದರೆ, ನೀವು ತುಂಬ ಹ್ಯಾಪಿಯಾಗಿರ್ತೀರ. ಇಲ್ಲಿ ಸನ್ ಬಂದಿದ್ದಾನೆ. ಸನ್ ಅಂದರೆ ಸೂರ್ಯದೇವ. ಸೊ ಸೂರ್ಯದೇವ ಯಾವಾಗಲೂ ಜಗತ್ತಿಗೆ ಬೆಳಕು ಕೊಡ್ತಾನೆ. ಅದೇ ರೀತಿ ನಿಮ್ಮ ಪ್ರೀತಿಯಲ್ಲೂ ಅಷ್ಟೇ ನಾಳೆ ತುಂಬ ಜಾಸ್ತಿ ಪ್ರೀತಿ ಹೆಚ್ಚಾಗುತ್ತೆ. ಸೂರ್ಯ ಒಂದು ಸಾರಿ ಬಂದರೆ ಈ ಪ್ರಪಂಚ ಎಲ್ಲ ತುಂಬ ಬೆಳಕಾಗುತ್ತೆ. ಅದೇ ರೀತಿ ಅಷ್ಟೇ ನಾಳೆ ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಪ್ರೀತಿ ಬಂತಂದರೆ ನಾಳೆ ನೀವು ತುಂಬ ಫುಲ್ ಖುಷಿಯಾಗಿರ್ತೀರ. ಸೊ ನೀವು ತುಂಬ ಖುಷಿಯಾಗಿರ್ತೀರ ಅನ್ನೋದು ಈ ಕಾರ್ಡ್ ಹೇಳ್ತದೆ. ಒಂದು ಫ್ಲವರು, ಒಂದು ಹೂವು ಅದು ಮೊಗ್ಗಾಗಿದ್ದಾಗ ಅದನ್ನು ನೋಡೋಕ್ಕೆ ಚೆನ್ನಾಗಿರಲ್ಲ, ಹೆಂಗೋ ಹಂಗೆ ಕಾಣಿಸುತ್ತೆ ಅಷ್ಟೇ. ಅದು ಹೂವಾಗಿ ಅರಳಿದಾಗ ಸಾವಿರಾರು ಜನ ಆಕರ್ಷಿಸುತ್ತೆ. ಸೊ ಅದೇ ರೀತಿ ನಾಳೆನೂ ಅಷ್ಟೇ ನಿಮ್ಮ ಪ್ರೀತಿ ತುಂಬ ಹೆಚ್ಚು ಇದಾಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರೋ ನನ್ನ ವ್ಯೂವರ್ಸು, ನೀವು ವೆರಿ ಹೈ ಪ್ಲೇಸಲ್ಲಿರ್ಬೋದು, ನೀವು ಅಥವಾ ನಿಮ್ಮ ಪಾರ್ಟ್ನರ್ ಯಾರಾದರೂ ಆಗಿರಲಿ. ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ. ಸೊ ಈ ರೀಡಿಂಗು ಇಬ್ರಿಗೂ ಅನ್ವಯ ಆಗುತ್ತೆ. ಹುಡುಗ ನೋಡ್ತಾಯಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ಇಬ್ರಿಗೂ ಅನ್ವಯ ಆಗುತ್ತೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ತುಂಬ ಹೈ ಪೊಸಿಷನ್ನಲ್ಲಿರ್ತೀರ, ನೀವು ಅಥವಾ ನೀವು ಪ್ರೀತಿಸೋ ವ್ಯಕ್ತಿ. ಸೊ ಇಬ್ಬರು ಒಂದೊಳ್ಳೆ ಸ್ಥಾನದಲ್ಲಿರ್ತೀರ. ಮತ್ತು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ನಾಳೆ ಡೆಫಿನೆಟಾಗಿ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಪ್ರೀತಿಯಲ್ಲಿ ಮೆಸೇಜ್ ಬರ್ಬೋದು. ಮೆಸೇಜ್ ಅಥವಾ ಸಂಭಾಷಣೆ ಅಥವಾ ಫೋನ್ ಕಾಲ್, ಆಡಿಯೋ, ಅಥವಾ ಅವ್ರು ಏನಾದರೂ ಫೋನಲ್ಲಿ ಸ್ಟೇಟಸ್ ಹಾಕಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ನಿಮ್ಮ ಫೋನ್ನಿಂದ ಏನಾದರೂ ಸ್ಟೇಟಸ್ ಹಾಕಿರ್ಬೋದು. ಅಥವಾ ಒಂದು ವೇಳೆ ಸ್ಟೇಟಸ್ ಹಾಕ್ದಿರಿದ್ರೂ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಇನ್ನೂ ತುಂಬ ಹೆಚ್ಚಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಅದನ್ನೇ ಈ ಕಾರ್ಡ್ ಹೇಳ್ತಾ ಇದೆ. ಇವಾಗ ನಿಮ್ಗೆ ಸ್ವಲ್ಪ ಪ್ರೀತಿ ಕಡಿಮೆ ಆದ್ರೂ ನಾಳೆ ಆಟೋಮೆಟಿಕ್ ಸಡನ್ಲಿ ಜಾಸ್ತಿ ಆಗೋಗುತ್ತೆ. ಸೊ ಅದನ್ನೇ ಟೈಮ್ ಬಂದಾಗ ಎಲ್ಲವೂ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಅದೇ ಥರ ಇದು ಕೂಡ ಅಷ್ಟೇ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ನಾಳೆ ಅವ್ರ ಮೇಲೆ ನಿಮಗೆ ತುಂಬ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಇಬ್ರಿಗೂ ಇದು ರೆಪ್ರೆಸೆಂಟ್ ಆಗುತ್ತೆ, ಇಬ್ರಿಗೂ. ನೋಡಿ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ಆ ಕಾರ್ಡಲ್ಲಿ ಆ ವಾಂಡ್ ಹೆಂಗೆ ಚಿಗುರಿದೋ, ನಾಳೆ ನಿಮ್ಮಲ್ಲಿ ಇನ್ನೂ ಪ್ರೀತಿ, ಇಷ್ಟು ದಿವಸ ನೀವು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ಕೊತಿದ್ರೋ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಪ್ರೀತಿ ಜಾಸ್ತಿಯಾಗಿ ಚಿಗುರುತ್ತೆ. ಈಗ ಒಂದು ಸಸ್ಯ ಇದೆ ಅಂದ್ಕೊಳ್ಳಿ,
ಅದು ಗಿಡವಾಗಿದ್ದಾಗ ಚಿಕ್ಕದಾಗಿರುತ್ತೆ. ಅದೇ ಅದಕ್ಕೆ ನೀರಟ್ಟಿ ದಿನ ಬೆಳೆಸ್ತಾ ಇದ್ರೆ ಅದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಹೋಗ್ತಾ ಹೋಗ್ತಾ ಜಾಸ್ತಿ ಆದಷ್ಟು ಅದು ಮರ ಆಗಿ ಬೆಳೆಯುತ್ತೆ. ಸೊ ಆ ಮರ ಆದಮೇಲೆ ಎಷ್ಟು ಗಟ್ಟಿ ಆಗುತ್ತೆ ಎಷ್ಟು. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿ ಕೂಡ ಅಷ್ಟೇ ನಾಳೆ ತುಂಬ ಜಾಸ್ತಿ ಆಗುತ್ತೆ. ಹೊಸ್ದಾಗಿ ಮತ್ತೆ ಶುರುವಾಗುತ್ತೆ. ಈಗ ಎಷ್ಟು ಪ್ರೀತಿ ಇದೆಯೋ ಅದು ಇನ್ನಷ್ಟು ಚಿಗುರುತ್ತೆ. ಈಗ ಒಂದು ಮರ ಒಣಗೋಗಿದೆ ಅಂದ್ಕೊಳ್ಳಿ, ಅದು ಮಳೆಗಾಲ ಬಂದಾಗ ಅದು ಮತ್ತೆ ಈಗ ಚಿಗುರುತ್ತೆ ವಸಂತ ಕಾಲ ಋತು ಬಂದಾಗ. ಸೊ ಅದೇ ರೀತಿ ನಿಮ್ಮ ಪ್ರೀತಿ ಇನ್ನಷ್ಟು ಚಿಗುರುತ್ತೆ. ಸೊ ಆದರೆ ನಾಳೆ ಅಂತೂ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಇಷ್ಟು ದಿವಸ ನೀವು ಏನನ್ನು ಮಿಸ್ ಮಾಡ್ಕೊತಾ ಇದ್ದೀರ ನಿಮ್ಮ ಪ್ರೀತಿಯಲ್ಲಿ, ಆ ವ್ಯಕ್ತಿ ಪ್ರೀತಿ ನಿಮ್ಮ ಇಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಅಥವಾ ನಿಮಗೂ ಅವ್ರಿಗೂ ಏನಾದರೂ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ನಿಂದ ಸ್ವಲ್ಪ ನೀವು ದೂರ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಇದ್ದು ಅವರು ಫ್ಯಾಮ್ಲಿಯಲ್ಲಿ ಅವ್ರನ್ನ ಒಪ್ಪದೇ ಇರ್ಬೋದು, ಅಥವಾ ಅವ್ರ ಫ್ಯಾಮ್ಲಿಯಲ್ಲಿ ಏನಾದರೂ ತೊಂದರೆ ಇದ್ದು ನಿಮ್ಮ ಫ್ಯಾಮ್ಲಿಯಲ್ಲಿ ಒಪ್ಪದೇ ಇರ್ಬೋದು. ಸೊ ಯಾವುದೇ ಕಾರಣಗಳಿದ್ರೂ ಅವರು ಫಸ್ಟು ನೀವು ಪ್ರೀತಿ ಕೊಟ್ರೂ ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ನಿಮ್ಮ ಪ್ರೀತಿ ಎಲ್ಲ ವೇಸ್ಟ್ ಆಯಿತು. ಅಥವಾ ಅವ್ರು ನಿಮ್ಗೆ ಪ್ರೀತಿ ಕೊಟ್ಟಾಗ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಲಿಲ್ಲ, ಸೊ ಅವ್ರ ಪ್ರೀತಿ ಎಲ್ಲ ವೇಸ್ಟ್ ಆಯಿತು. ಬಟ್ ಆದರೂ ಅವರು ನಿಮಗೋಸ್ಕರ ಕಾಯ್ತಾಯಿದ್ದಾರೆ, ಅಥವಾ ನೀವು ಅವ್ರಿಗೋಸ್ಕರ ಇನ್ನೂ ಕಾಯ್ತಾಯಿದ್ದೀರ. ಬಟ್ ಅವರು ನಿಮಗೋಸ್ಕರ ಕಾಯ್ತಾಯಿದ್ದಾರೆ, ಅವರು ಅಷ್ಟೇ ನಿಮಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾಯಿದ್ದಾರೆ, ಥಿಂಕ್ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತಲೆನ ಬಗ್ಗಿಸಿ ಸುಮ್ಮನೆ ನಿಂತಿದ್ದಾನೆ, ಬಟ್ ಆದರೆ ಆ ವ್ಯಕ್ತಿ ಇನ್ನೂ ದೂರ ಹೋಗಿಲ್ಲ. ಸೊ ಅಂದರೆ ನಿಮ್ಮ ಯೋಚನೆಗಳನ್ನ ಬಿಟ್ಟು ಇನ್ನೂ ದೂರ ಹೋಗಿಲ್ಲ. ಸೊ ನಿಮ್ಮ ಮೇಲೆ ಆತನಿಗೆ ಇನ್ನೂ ಮನಸ್ಸಿದೆ ಅನ್ನೋದು ಇದು ಹೇಳ್ತದೆ. ಸೊ ಇಲ್ಲಿ ಬಿದ್ದೋದ್ರೂ ಆತ ಅಲ್ಲೇ ನಿಂತು ನೋಡ್ತಾ ಇದ್ದಾನೆ ಹೊರತು ದೂರ ಹೋಗಲಿಲ್ಲ. ಸೊ ಅದನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಈ ಕಾರ್ಡು, 5 ಆಫ್ ಕಪ್ಸ್. ಸೊ ಇನ್ನೂ 2 ಕಪ್ ಇಲ್ಲಿ ಹೆಂಗೆ ಸ್ಟ್ರಾಂಗಾಗಿ ನಿಂತಿದೆ, ಹಂಗೆ ನಿಮ್ಮ ಪ್ರೀತಿನೂ ಅಷ್ಟೇ. ಅವ್ರನ್ನ ಇನ್ನೂ ಬಿಟ್ಕೊಟ್ಟಿಲ್ಲ, ಅವರು ಅಷ್ಟೇ ನಿಮ್ಮಿಂದ ದೂರ ಹೋಗಿಲ್ಲ, ಇನ್ನೂ ಅವ್ರು ಅಲ್ಲೇ ನಿಂತಿದ್ದಾರೆ. ಇಲ್ಲಿ ಸನ್ ಬಂದಿರೋದ್ರಿಂದ ನಾಳೆ ನೀವು ತುಂಬ ಹ್ಯಾಪಿಯಾಗಿರ್ತೀರ, ತುಂಬ ಖುಷಿಯಾಗಿರ್ತೀರ. ಸೊ ಫೆಬ್ರವರಿ 14 ಏಪ್ರಿಲ್ ನಾಳೆ ಪ್ರೇಮಿಗಳ ದಿನ ಅಲ್ಲ. ಎಲ್ಲ ಪ್ರೇಮಿಗಳು ಅವರು ಪ್ರೀತಿನ ಇನ್ನಷ್ಟು ನಗ್ನಗ್ತಾ ಚೆನ್ನಾಗಿರಿಸ್ತಾರೆ ಹೊರತು ಯಾರು ನಾಳೆ ದುಃಖದಲ್ಲಿರಲ್ಲ. ಅವ್ರ ಪ್ರೀತಿ ಬಗ್ಗೆ ಅವ್ರಿಗಿನ್ನೂ ಜಾಸ್ತಿ ಪ್ರೀತಿ ಬರುತ್ತೆ. ಯಾಕಂದರೆ ಪ್ರೀತಿ ಅನ್ನೋದು ಈ ಪ್ರಪಂಚದಲ್ಲಿ ಎಲ್ರಿಗೂ ಸಿಗಲ್ಲ. ಈಗ ನಮ್ಮನ್ನು ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಅದ್ರ ಒಂದು ಹ್ಯಾಪಿನೆಸ್ಸೇ ಬೇರೆ. ಈ ಜಗತ್ತಲ್ಲಿ ನಮಗೇನಿಲ್ಲ ಅಂದ್ರೂ ಪ್ರೀತಿ ಕೊಟ್ಟರೆ ಸಾಕು, ಎಲ್ಲವನ್ನೂ ಮರ್ತು ಬಿಡ್ತೀರ. ಈಗ ಒಂದು ತುತ್ತು ಊಟ ನಾವು ತಿನ್ನಬೇಕಾದ್ರೆ ಸ್ವಲ್ಪ ತಿಂತೀವಿ, ಅದೇ ಜಾಸ್ತಿ ತಿಂದಷ್ಟು ಅದಾಗೋದು. ಅದೇ ಪ್ರೀತಿಯಿಂದ ಒಂದು ತುತ್ತು ತಿಂದ್ರೇನು ಅದ್ರ ಹ್ಯಾಪಿನೆಸ್ಸೇ ಬೇರೆ. ಸೊ ಊಟ ನಾವು ಜಾಸ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದರೆ ಅದಾಗಲ್ಲ. ಅದೇ ಆ ಊಟ ನಾವು ಇಚ್ಛೆ ಪಟ್ಟು ಪ್ರೀತಿಯಿಂದ ತಿಂದರೆ ಸೊ ಆ ಪ್ರೀತಿ ಅನ್ನೋದು ಆ ರೀತಿ ಇರುತ್ತೆ. ಸೊ ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗ್ಬೇಡಿ. ಸೊ ನೀವು ಇಷ್ಟು ದಿವಸ ಏನು ಸ್ಟಕ್ ಆಗಿದ್ದೀರ ಆ ಸ್ಟಕ್ ನಾಳೆ ಇರಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಒಬ್ಬ ಲೇಡಿ ಇದ್ದಾರೆ ಅನ್ಕೋ, ಆ ಲೇಡಿ ಅಲ್ಲಿ ಒಂದು ಟೇಪಿಂದ ಅಲ್ಲಿ ತುಂಬ ಕಟ್ಟಾಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಕಣ್ಣು ಕೂಡ ಮುಚ್ಚಿಬಿಟ್ಟಿದೆ. ಸೊ ಅದೇ ರೀತಿ ಇಷ್ಟು ದಿವಸದಿಂದ ನಿಮ್ಮ ಸಿಚುವೇಶನ್ ಕೂಡ ಅಷ್ಟೇ, ಒಂದು ಕಡೆ ಬಿಗಿತ ಆಗಿಬಿಟ್ಟಿದೆ, ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಇರೋಕ್ಕಾಗ್ತಿಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ, ಅಥವಾ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವಾಗಲೂ ಅವ್ರ ಕೈಯಲ್ಲಿ ವಾಂಡಿದೆ, ಅವರು ಮುಂದಕ್ಕೆ ಹೋಗ್ಬೋದು, ವಾಂಡ್ ಇಟ್ಕೊಂಡು ನಿಮ್ಮ ಒಂದು ಅವಶ್ಯಕತೆ ಇಲ್ಲ ಅಂತ ಅವ್ರು ಮುಂದಕ್ಕೆ ಹೋಗ್ಬೋದು. ಆದರೂ ಅವರು ವಾಂಡ್ ಅವ್ರ ಕೈಯಲ್ಲಿದ್ರೂ ಸಪೋರ್ಟ್ ತೊಗೊಂಡು ಅವರಷ್ಟು ಅವರೇ ಹೋಗ್ಬೋದು, ಗೊತ್ತು ಅವ್ರಿಗೆ ಮುಂದಕ್ಕೆ ಹೋಗ್ಬೇಕಾದ್ರೆ. ಆದರೂ ನಿಮ್ಮನ್ನು ನೆನೆಸ್ಕೊತಾ ಇದ್ದಾರೆ, ಆ ವಾಂಡ್ ಬಗ್ಗೆನೇ ನೋಡ್ತಾ ಇದ್ದಾರೆ ಅವರು. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಪ್ರೀತಿನ ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ, ಅವ್ರು ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ. ನೀವು ಅಷ್ಟೇ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ. ನೀವಿಬ್ಬರು ಈ ಪ್ರೀತಿಯಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದೀರ ಅಂದರೆ, ಈ ಪ್ರೀತಿಯಲ್ಲಿ ನಮಗೆ ನ್ಯಾಯ ಬೇಕು. ಸೊ ನಾಳೆ ಇವತ್ತಿನ ಟಾಪಿಕ್ ಏನು ಸೆಲೆಕ್ಟ್ ಮಾಡ್ತೇನೆ, ನಾಳೆ ಪ್ರೇಮಿಗಳ ದಿವಸ ಏನು ನಡೆಯುತ್ತೆ ಅಂತಲ್ವಾ. ಸೊ ಏನು ನಡೆಯುತ್ತಂದರೆ, ಸೊ ನಾಳೆ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಇಲ್ಲಿ ಸನ್ ಕಾರ್ಡ್ ಬಂದಿದೆ, ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ನಾಳೆ ನೀವು ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ನಗ್ನಗ್ತಾ ಇರ್ತೀರ. ಸೊ ಜಸ್ಟಿಸ್ ಕೂಡ ಅದನ್ನು ಹೇಳುತ್ತೆ, ನಾಳೆ ನೀವು ತುಂಬ ಹ್ಯಾಪಿಯಾಗಿರ್ತೀರ.
ಸೊ ನಿಮಗೆ ಇಷ್ಟು ದಿವಸ ಸ್ಟಕ್ ಏನಾಯ್ತೋ ಅದೆಲ್ಲ ನಾಳೆ ಇರೋಲ್ಲ, ಮತ್ತು ಇಷ್ಟು ದಿನ ಅವ್ರನ್ನ ಮಿಸ್ ಮಾಡ್ಕೊತ ಎನರ್ಜಿ ಕೂಡ ನಾಳೆ ಇರೋಲ್ಲ. ಸೊ ಇದು ಇವತ್ತಿನ ಟ್ಯಾರೋ ರೀಡಿಂಗ್. ನಿಮಗೆಲ್ಲ ಹೇಗಿನ ಇಷ್ಟ ಆಯಿತು ಕಮೆಂಟ್ ಅಥವಾ ಶೇರ್ ಮಾಡಿ. ಸೊ ನಾಳೆ ನೀವು ತುಂಬ ಖುಷಿಯಾಗಿರ್ತೀರ. ಎಷ್ಟೇ ಪೇಯ್ನ್ ಇದ್ರೂ, ಎಷ್ಟೇ ಸ್ಟಕ್ ಸಿಚುವೇಶನ್ ಇದ್ರೂ ನಾಳೆ ಹ್ಯಾಪಿಯಾಗಿರ್ತೀರ. ಸೊ ಇದು ಇವತ್ತಿನ ಟ್ಯಾರೋ ರೀಡಿಂಗ್. ಈ ರೀಡಿಂಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನಗಿನ್ನೂ ಹೆಚ್ಚಿನದಾಗಿ ವೀಡಿಯೋ ಮಾಡೋಕ್ಕಾಗೋದು, ಮತ್ತು ಅದು ತುಂಬ ಫಾರ್ವರ್ಡ್ ಆಗೋದು, ಮತ್ತು ನೋಟಿಫಿಕೇಷನ್ಸ್ ಬರೋದು. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿಲ್ಲ ಅಂದರೆ ನನ್ನ ವೀಡಿಯೋಸು ಅಲ್ಲೇ ನಿಂತೋಗ್ತವೆ ಮತ್ತು ಮುಂದಕ್ಕೆ ಹೋಗಲ್ಲ. ಈ ರೀಡಿಂಗು ನಾನು ಬೇರೆ ಟಾಪಿಕ್ ಮೇಲೆ ಮಾಡ್ಬೋದಾಯಿತು, ಬಟ್ ಆದರೆ ನಾನು ಮಾಡ್ತಾಯಿಲ್ಲ. ಈ ಪ್ರೀತಿ ವಿಚಾರಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈ ಪ್ರೀತಿ ಅನ್ನೋದು ಈ ಪ್ರಪಂಚದಲ್ಲಿ ಒಂದು ದೊಡ್ಡ ವರ. ಅದು ಈ ಪ್ರೀತಿ ಅನ್ನೋದು ಯಾರ ಕೈಯಲ್ಲೂ ಕೊಡೋಕ್ಕೂ ಆಗಲ್ಲ ಮತ್ತು ಇಸ್ಕೊಳಕ್ಕಾಗಲ್ಲ. ಅದು ಒಬ್ಬರ ಮೇಲೆ ಮಾತ್ರ ಬರುತ್ತೆ ಅಷ್ಟೇ. ಪ್ರೀತಿ ಅನ್ನೋದು ಅದು ತುಂಬ ಒಂದು ದೊಡ್ಡದು, ಒಂದು ಅವಕಾಶ ಅಷ್ಟೇ. ಸೊ ಅದನ್ನು ಮಾತ್ರ ನನಗೆ ಗೊತ್ತಿದ್ದ ಮಾತ್ರ ನಿಮ್ಗೆ ಹೇಳಿದ್ನಿ. ನಿಮ್ಮ ಲೈಫ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ ಅಷ್ಟೇ. ಸೊ ನೀವು ಇಲ್ಲಿ ನಾಳೆ ಏನು ನಡೆಯುತ್ತಂದರೆ, ನಾಳೆ ನೀವು ತುಂಬ ಹ್ಯಾಪಿಯಾಗಿ ಖುಷಿಯಾಗಿರ್ತೀರ. ಸ್ಟ್ರೆಸ್ ಸಿಚುವೇಶನ್ ವಾಪಸ್ ಹೋಗುತ್ತೆ, ಮಿಸ್ಸಿಂಗ್ ಎನರ್ಜಿ ಹೋಗುತ್ತೆ, ನಿಮ್ಮ ಮತ್ತು ಅವ್ರ ಮಧ್ಯೆ ಇರೋಂಥ ನಾಳೆ ಎಲ್ಲ ಗೊಂದಲಗೂ ಹೋಗುತ್ತೆ. ಕಮ್ಯುನಿಕೇಷನ್ ಅಥವಾ ಫೋನ್ ಕಾಲ್ ಮೆಸೇಜ್ ಬರೋದೇ ಅಂತಲ್ಲ, ನಾಳೆ ನೀವು ಅವ್ರನ್ನ ನೆನೆಸ್ಕೊಂಡು ತುಂಬ ಖುಷಿಯಾಗಿ ನಗ್ನಗ್ತಾ ಇರ್ತೀರ, ಹ್ಯಾಪಿಯಾಗಿರ್ತೀರ. ಸೊ ಇದು ಇವತ್ತಿನ ರೀಡಿಂಗು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಅಷ್ಟೇ. ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.